ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭ್ರಷ್ಟಾಚಾರವನ್ನು ಖಂಡಿಸಿ ಬೆಂಗಳೂರಿನಿಂದ ಮೈಸೂರಿಗೆ ಮೈತ್ರಿ ಪಕ್ಷಗಳು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ 4ನೇ ದಿನಕ್ಕೆ ಒಂದು ಪಾದಯಾತ್ರೆ ಕಾಲಿಟ್ಟಿದೆ. ಯಾಕಂದರೆ ಹೋರಾಟ ಅಂದರೆ ಮಂಡ್ಯ ಅಂತ ಹೇಳ್ತೀವಿ. ಚಳುವಳಿ ಹುಟ್ಟಾಗ್ತಂಥ ಮಂಡ್ಯ ಜಿಲ್ಲೆಯಲ್ಲಿ ಸಿಟಿ ರವಿರವರು ಕೂಡ ಇವತ್ತು ಹೆಜ್ಜೆಯನ್ನು ಹಾಕ್ತಿದ್ದಾರೆ. ಮಾಜಿ ಸಚಿವರು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. 4ನೇ ದಿನದಲ್ಲಿ ಹೆಜ್ಜೆ ಆಗ್ತಾ ಇದ್ದೀರಾ. ಒಂದು ಕಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಮೂಡ್ನಲ್ಲಿ ಇಲ್ಲ, ತುಂಬಾ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ. ಈ ಒಂದು ಪಾದಯಾತ್ರೆ ಮೈಸೂರಿಗೆ ಹೋಗೋದ್ರೊಳಗಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ನಿಮ್ಮ ಪಕ್ಷದ ವರಿಷ್ಠರು ಯಡಿಯೂರಪ್ಪ ಈಗಾಗಲೇ ಗುಡುಗಿದ್ದಾರೆ. ಏನು ಅನಿಸುತ್ತೆ ಸರ್? ಇವರು ಜನರ ದೃಷ್ಟಿಯಲ್ಲಿ ವಿಶ್ವಾಸ ಕಳ್ಕೊಂಡಿದ್ದಾರೆ. ವಿಶ್ವಾಸ ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಅದು ಬದುಕಿದ್ದು ಸತ್ತಂತೆ. ಜನರ ವಿಶ್ವಾಸ ಕಳ್ಕೊಂಡ್ಮೇಲೆ ಅವ್ರು ಬದುಕಿದ್ದು ಸತ್ತಂತೆ. ಹಾಗಾಗಿ ನಮ್ಮ ಹೋರಾಟ ಭ್ರಷ್ಟಾಚಾರದ ವಿರುದ್ಧ, ನಮ್ಮ ಹೋರಾಟ ದಲಿತರ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರ ವಿರುದ್ಧ, ನಮ್ಮ ಹೋರಾಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿರೋದ್ರ ವಿರುದ್ಧ ನಮ್ಮ ಹೋರಾಟ. ಪ್ರಜಾಪ್ರಭುತ್ವದ ವಾರಸುದಾರರು ಪ್ರಜೆಗಳು, ಅವ್ರ ಹತ್ರ ನಾವು ನಮ್ಮ ವಿಚಾರವನ್ನು ಮುಂದಿಡೋ ಕೆಲಸ ನಾವು ಮಾಡ್ತಾಯಿದ್ವಿ. ಅದು ಭ್ರಷ್ಟಾಚಾರವನ್ನು ಸಮರ್ಥಿಸ್ಕೊಳ್ಳೋ ಆಂದೋಲನ, ಜನಾಂದೋಲನ ಅಲ್ಲ. ಜನ ಈ ಪಾದಯಾತ್ರೆಯಲ್ಲಿ ಹುಚ್ಚೆದ್ದು ಬರ್ತಾ ಇದ್ದಾರಲ್ಲ, ಇದು ಜನಾಂದೋಲನ, ಅದು ಭ್ರಷ್ಟಾಚಾರ ಸಮರ್ಥನೆಯ ಸಭೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.